ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಂಜನಾದ್ರಿ ಬೆಟ್ಟದಲ್ಲಿ ಪೂಜಾ ವಿವಾದವೇ ಭುಗಿಲೆದ್ದಿದೆ. ಮೂಲ ಅರ್ಚಕರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ. ಜಿಲ್ಲಾಧಿಕಾರಿ ಬಂದರೂ ಕೂಡ ಆಡಳಿತಾಧಿಕಾರಿ ಡೋಂಟ್ ಕೇರ್ ಅಂತಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆತಂದು ಪೂಜೆ ಮಾಡೋದಕ್ಕೆ ಮುಂದಾಗಿರೋದು. ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಆಂಜನೇಯನ ಪೂಜೆ ಮಾಡ್ತಾ ಇದ್ದಾರೆ ವಿದ್ಯಾದಾಸ್ ಬಾಬಾ. ಸಿಇಒ ಹಾಗೂ ವಿದ್ಯಾದಾಸ್ ಬಾಬಾರ ಮಧ್ಯೆ ಈಗ ಇದೇ ವಿಚಾರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅಂಜನಾದ್ರಿಗೆ ನಿನ್ನೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಭೇಟಿಯನ್ನು ನೀಡಿದ್ರು. ದರ್ಶನದ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬಾ ಅವರಿಂದ ಆಡಳಿತಾಧಿಕಾರಿ ಪೂಜೆಯನ್ನ ಮಾಡಿಸಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆದುಕೊಂಡು ಬಂದು ಪೂಜೆಯನ್ನ ಮಾಡಿಸಿದ್ದಾರೆ. ಸಿಇಒ ಪ್ರಕಾಶ್ ರಾವ್ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನ ನೀಡಿದ್ದಾರೆ ವಿದ್ಯಾದಾಸ್ ಬಾಬಾ. ಇಮೇಲ್ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ ವಿದ್ಯಾದಾಸ್ ಬಾಬಾ. ಮೂಲ ಅರ್ಚಕ ನಾನು, ಅದು ಹೇಗೆ ನೀವು ಬೇರೆಯವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀರಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇರೋದು. आप करवाओ, सब कुछ आप करवा रहे हो तो आप करवाओ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸುವಂತಹ ವಿಚಾರ ಈಗ ಈ ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅಸಲಿಗೆ ಈ ಆಡಳಿತಾಧಿಕಾರಿಗಳು ಬಂದಾಗ ಅವರು ಬೇರೆ ಅರ್ಚಕರನ್ನ ಕರ್ಕೊಂಡು ಬರೋದಕ್ಕೆ ಏನ್ ಕಾರಣ, ಏನಾಗಿದೆ? ಶ್ರೀಪಾದ್, ನಿಜಕ್ಕೂ ಏನಂತಂದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆಯ ವಿವಾದಕ್ಕಾಗಿ ಆಗಿರ್ಲಿ ಏನಂತಂದ್ರೆ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಏನಂದ್ರೆ ಅವ್ರಿಗೂ ಮತ್ತು ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಅವರಿಗೂ ಸಾಕಷ್ಟು ರೀತಿಯ ಒಂದು ರೀತಿ ಜಟಾಪಟಿ ಕೂಡ ನಡೀತಾ ಇದೆ. ಯಾಕಂದ್ರೆ ಪೂಜೆ ಮಾಡೋ ವಿಚಾರದಲ್ಲಿ ಮೂಲ ಬಾಬಾ ಏನು ವಿದ್ಯಾದಾಸ್ ಅಂಜನಾದ್ರಿ ಮೂಲ ಬಾಬಾ ವಿದ್ಯಾದಾಸ್ ಬಾಬಾ ಏನಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿ ನಾನು ಈ ಒಂದು ದೇವಸ್ಥಾನದ ಮೂಲ ಅರ್ಚಕ ಅನ್ನುವಂತ ದಾಖಲೆಗಳನ್ನ ಒದಗಿಸಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಬಂದು ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಈ ಒಂದು ಪ್ರಕಾಶ್ ರಾವ್ ಏನು ಆಡಳಿತಾಧಿಕಾರಿ ಆದರೆ ಯಾವುದೇ ರೀತಿ ಸಹಕಾರವನ್ನ ಕೊಡ್ತಾ ಇಲ್ಲ. ಅಂದ್ರೆ ಸುಮಾರು 2-3 ತಿಂಗಳಿಂದ ಅವರಿಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಒಂದು ಆರತಿ ತಟ್ಟೆಯನ್ನ ಇಡ್ಲಿಕ್ಕೂ ಕೂಡ ಆತನಿಗೆ ಅಂದ್ರೆ ಅರ್ಚಕರಿಗೆ ಒಂದು ಜಾಗವನ್ನ ಕೊಡ್ತಾ ಇಲ್ಲ. ಅಲ್ಲಿರುವಂತ ಏನು ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರೆ ಅವರಿಂದ ಒಂದು ಪೂಜೆಯನ್ನ ನೈವೇದ್ಯವನ್ನ ಮಂಗಳಾರತಿಯನ್ನ ಕೊಡಿಸುವಂತ ಕೆಲಸವನ್ನು ಕೂಡ ಈ ಒಂದು ಪ್ರಕಾಶ್ ರಾವ್ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಿನ್ನೆನೆ ಅಂತಂದ್ರೆ ಏನು ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾದಾಸ್ ಬಾಬಾ ಅವರು ದೇವಸ್ಥಾನದ ಗರ್ಭಗುಡಿಯಲ್ಲೇ ಇದ್ರು ಕೂಡ ಅವರಿಗೆ ಪೂಜೆಗೆ ಅವಕಾಶವನ್ನ ಕೊಡಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಬೇರೆ ಒಬ್ರು ಅರ್ಚಕರನ್ನ ಕರೆದುಕೊಂಡು ಬಂದು ಅಲ್ಲಿ ಒಂದು ಪೂಜೆಯನ್ನ ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಇದೆಲ್ಲವನ್ನ ಚಿತ್ರೀಕರಣ ಮಾಡ್ತಕ್ಕಂತಹ ವಿದ್ಯಾದಾಸ್ ಬಾಬಾ ಅವರನ್ನ ಖುದ್ದು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ, ಇಲ್ಲಿ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ, ನೀವ್ ಹೇಗ್ ಮಾಡ್ತಾ ಇದೀರಾ ಅಂತ ಕೇಳ್ತಾರೆ. ಅವಾಗ ಅವರು ಅಂದ್ರೆ ನಾನು ಇಲ್ಲಿ ಮೂಲ ಅರ್ಚಕ ಇದೀನಿ, ನನ್ನನ್ನ ಬಿಟ್ಟು ಬೇರೆಯವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದು ಪೂಜೆಯನ್ನ ಮಾಡಿಸ್ತಾ ಇದೀರಿ, ಅದು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ, ಹೀಗಾಗಿ ನಾನು ನಿಮ್ಮ ವಿರುದ್ಧ ದೂರನ್ನ ಕೊಡ್ತೀನಿ, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಮೂಲ ಬಾಬಾ ಅವರು ಹೇಳ್ತಾರೆ. ಇದೆಲ್ಲವನ್ನ ನೋಡಿದಂತ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ರೀತಿ ಇದಕ್ಕೆ ಕಾರಣ ಏನು, ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಯೋಚನೆಯನ್ನ ಕೂಡ ಮಾಡದೆ ಅಲ್ಲಿಂದ ಸೀದಾ ಏನು ದೇವರ ದರ್ಶನವನ್ನ ಪಡೆದುಕೊಂಡು ಅಲ್ಲಿಂದ ಹೊರಡು ಹೋಗ್ತಾರೆ. ಈ ಎಲ್ಲವನ್ನ ಸದ್ಯ ಇದೆಲ್ಲವನ್ನ ಒಂದು ಆಧಾರವಾಗಿ ಇಟ್ಕೊಂಡು ವಿದ್ಯಾದಾಸ್ ಬಾಬಾ ಅವರು ಈಗಾಗಲೇ ಇಮೇಲ್ ಮೂಲಕ ಒಂದು ದೂರನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ಶ್ರೀಪಾದ್, ಈಗ ಓಕೆ, ಥ್ಯಾಂಕ್ ಯು ಮಾಹಿತಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಂಜನಾದ್ರಿ ಬೆಟ್ಟದಲ್ಲಿ ಪೂಜಾ ವಿವಾದವೇ ಭುಗಿಲೆದ್ದಿದೆ. ಮೂಲ ಅರ್ಚಕರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ. ಜಿಲ್ಲಾಧಿಕಾರಿ ಬಂದರೂ ಕೂಡ ಆಡಳಿತಾಧಿಕಾರಿ ಡೋಂಟ್ ಕೇರ್ ಅಂತಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆತಂದು ಪೂಜೆ ಮಾಡೋದಕ್ಕೆ ಮುಂದಾಗಿರೋದು. ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಆಂಜನೇಯನ ಪೂಜೆ ಮಾಡ್ತಾ ಇದ್ದಾರೆ ವಿದ್ಯಾದಾಸ್ ಬಾಬಾ. ಸಿಇಒ ಹಾಗೂ ವಿದ್ಯಾದಾಸ್ ಬಾಬಾರ ಮಧ್ಯೆ ಈಗ ಇದೇ ವಿಚಾರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅಂಜನಾದ್ರಿಗೆ ನಿನ್ನೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಭೇಟಿಯನ್ನು ನೀಡಿದ್ರು. ದರ್ಶನದ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬಾ ಅವರಿಂದ ಆಡಳಿತಾಧಿಕಾರಿ ಪೂಜೆಯನ್ನ ಮಾಡಿಸಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆದುಕೊಂಡು ಬಂದು ಪೂಜೆಯನ್ನ ಮಾಡಿಸಿದ್ದಾರೆ. ಸಿಇಒ ಪ್ರಕಾಶ್ ರಾವ್ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನ ನೀಡಿದ್ದಾರೆ ವಿದ್ಯಾದಾಸ್ ಬಾಬಾ. ಇಮೇಲ್ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ ವಿದ್ಯಾದಾಸ್ ಬಾಬಾ.
ಮೂಲ ಅರ್ಚಕ ನಾನು. ಅದು ಹೇಗೆ ನೀವು ಬೇರೆಯವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀರಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇರೋದು. आप करवाओ, सब कुछ आप करवा रहे हो तो आप करवाओ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸುವಂತಹ ವಿಚಾರ ಈಗ ಈ ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅಸಲಿಗೆ ಈ ಆಡಳಿತಾಧಿಕಾರಿಗಳು ಬಂದಾಗ ಅವರು ಬೇರೆ ಅರ್ಚಕರನ್ನ ಕರ್ಕೊಂಡು ಬರೋದಕ್ಕೆ ಏನ್ ಕಾರಣ, ಏನಾಗಿದೆ? ಶ್ರೀಪಾದ್, ನಿಜಕ್ಕೂ ಏನಂತಂದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆಯ ವಿವಾದಕ್ಕಾಗಿ ಆಗಲಿ ಏನಂತಂದ್ರೆ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಏನಂದ್ರೆ ಅವ್ರಿಗೂ ಮತ್ತು ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಅವ್ರಿಗೂ ಸಾಕಷ್ಟು ರೀತಿಯ ಒಂದು ರೀತಿ ಜಟಾಪಟಿ ಕೂಡ ನಡೀತಾ ಇದೆ. ಯಾಕಂದ್ರೆ ಪೂಜೆ ಮಾಡೋ ವಿಚಾರದಲ್ಲಿ ಮೂಲ ಬಾಬಾ ಏನು ವಿದ್ಯಾದಾಸ್ ಅಂಜನಾದ್ರಿ ಮೂಲ ಬಾಬಾ ವಿದ್ಯಾದಾಸ್ ಬಾಬಾ ಏನಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿ ನಾನು ಈ ಒಂದು ದೇವಸ್ಥಾನದ ಮೂಲ ಅರ್ಚಕ ಅನ್ನುವಂತ ದಾಖಲೆಗಳನ್ನ ಒದಗಿಸಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಬಂದು ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಈ ಒಂದು ಪ್ರಕಾಶ್ ರಾವ್ ಏನು ಆಡಳಿತಾಧಿಕಾರಿ ಆದರೆ ಯಾವುದೇ ರೀತಿ ಸಹಕಾರವನ್ನ ಕೊಡ್ತಾ ಇಲ್ಲ. ಅಂದ್ರೆ ಸುಮಾರು 2-3 ತಿಂಗಳಿಂದ ಅವರಿಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಒಂದು ಆರತಿ ತಟ್ಟೆಯನ್ನ ಇಡ್ಲಿಕ್ಕೂ ಕೂಡ ಆತನಿಗೆ ಅಂದ್ರೆ ಅರ್ಚಕರಿಗೆ ಒಂದು ಜಾಗವನ್ನ ಕೊಡ್ತಾ ಇಲ್ಲ. ಅಲ್ಲಿರುವಂತ ಏನು ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರೆ ಅವರಿಂದ ಒಂದು ಪೂಜೆಯನ್ನ ನೈವೇದ್ಯವನ್ನ ಮಂಗಳಾರತಿಯನ್ನ ಕೊಡಿಸುವಂತ ಕೆಲಸವನ್ನು ಕೂಡ ಈ ಒಂದು ಪ್ರಕಾಶ್ ರಾವ್ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಿನ್ನೆನೆ ಅಂತಂದ್ರೆ ಏನು ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾದಾಸ್ ಬಾಬಾ ಅವರು ದೇವಸ್ಥಾನದ ಗರ್ಭಗುಡಿಯಲ್ಲೇ ಇದ್ರು ಕೂಡ ಅವರಿಗೆ ಪೂಜೆಗೆ ಅವಕಾಶವನ್ನ ಕೊಡಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಬೇರೆ ಒಬ್ರು ಅರ್ಚಕರನ್ನ ಕರೆದುಕೊಂಡು ಬಂದು ಅಲ್ಲಿ ಒಂದು ಪೂಜೆಯನ್ನ ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಇದೆಲ್ಲವನ್ನ ಚಿತ್ರೀಕರಣ ಮಾಡ್ತಕ್ಕಂತಹ ವಿದ್ಯಾದಾಸ್ ಬಾಬಾ ಅವರನ್ನ ಖುದ್ದು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ, ಇಲ್ಲಿ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ, ನೀವ್ ಹೇಗ್ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ. ಅವಾಗ ಅವರು ಅಂದ್ರೆ ನಾನು ಇಲ್ಲಿ ಮೂಲ ಅರ್ಚಕ ಇದೀನಿ, ನನ್ನನ್ನ ಬಿಟ್ಟು ಬೇರೆಯವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದು ಪೂಜೆಯನ್ನ ಮಾಡಿಸ್ತಾ ಇದೀರಿ, ಅದು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ, ಹೀಗಾಗಿ ನಾನು ನಿಮ್ಮ ವಿರುದ್ಧ ದೂರನ್ನ ಕೊಡ್ತೀನಿ, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಮೂಲ ಬಾಬಾ ಅವರು ಹೇಳ್ತಾರೆ. ಇದೆಲ್ಲವನ್ನ ನೋಡಿದಂತಹ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ರೀತಿ ಇದಕ್ಕೆ ಕಾರಣ ಏನು, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಯೋಚನೆಯನ್ನ ಕೂಡ ಮಾಡದೆ ಅಲ್ಲಿಂದ ಸೀದಾ ಏನು ದೇವರ ದರ್ಶನವನ್ನ ಪಡೆದುಕೊಂಡು ಅಲ್ಲಿಂದ ಹೊರಡು ಹೋಗ್ತಾರೆ. ಈ ಎಲ್ಲವನ್ನ ಸದ್ಯ ಇದೆಲ್ಲವನ್ನ ಒಂದು ಆಧಾರವಾಗಿ ಇಟ್ಕೊಂಡು ವಿದ್ಯಾದಾಸ್ ಬಾಬಾ ಅವರು ಈಗಾಗಲೇ ಇಮೇಲ್ ಮೂಲಕ ಒಂದು ದೂರನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ಶ್ರೀಪಾದ್, ಈಗ ಓಕೆ, ಥ್ಯಾಂಕ್ ಯು ವೆರಿ ಮಾಹಿತಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಂಜನಾದ್ರಿ ಬೆಟ್ಟದಲ್ಲಿ ಪೂಜಾ ವಿವಾದವೇ ಭುಗಿಲೆದ್ದಿದೆ. ಮೂಲ ಅರ್ಚಕರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ. ಜಿಲ್ಲಾಧಿಕಾರಿ ಬಂದರೂ ಕೂಡ ಆಡಳಿತಾಧಿಕಾರಿ ಡೋಂಟ್ ಕೇರ್ ಅಂತಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆತಂದು ಪೂಜೆ ಮಾಡೋದಕ್ಕೆ ಮುಂದಾಗಿರೋದು. ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರಿಂದ ಪೂಜೆ ಮಾಡಿಸೋದಕ್ಕೆ ಅಡ್ಡಿ ಆತಂಕ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಆಂಜನೇಯನ ಪೂಜೆ ಮಾಡ್ತಾ ಇದ್ದಾರೆ ವಿದ್ಯಾದಾಸ್ ಬಾಬಾ. ಸಿಇಒ ಹಾಗೂ ವಿದ್ಯಾದಾಸ್ ಬಾಬಾರ ಮಧ್ಯೆ ಈಗ ಇದೇ ವಿಚಾರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅಂಜನಾದ್ರಿಗೆ ನಿನ್ನೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಭೇಟಿಯನ್ನು ನೀಡಿದ್ರು. ದರ್ಶನದ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬಾ ಅವರಿಂದ ಆಡಳಿತಾಧಿಕಾರಿ ಪೂಜೆಯನ್ನ ಮಾಡಿಸಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆದುಕೊಂಡು ಬಂದು ಪೂಜೆಯನ್ನ ಮಾಡಿಸಿದ್ದಾರೆ.